ನಮಸ್ಕಾರ. ಇವತ್ತಿನ ಪ್ರಶ್ನೆ, ಮೇಡಮ್ ಮದ್ದಡಿ ಬಿದ್ದಾಗ ನಾವು ಟ್ರೀಟ್ಮೆಂಟ್ನ ತೆಗೆದುಕೊಳ್ತೀವಲ್ಲ, ಟ್ರೀಟ್ಮೆಂಟ್ನ ತೆಗೆದುಕೊಂಡಿದ್ದಾದಮೇಲೆ ನೀವು ಆಹಾರ ಪದ್ಧತಿ ಕ್ರಮನೆಲ್ಲ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಹೋಗಿ ಅಂತೇಳಿ ಹೇಳ್ತಿರಲ್ಲ, ಅದನ್ನು ಯಾವ ರೀತಿಯಾಗಿ ನಾವು ಉಪಯೋಗಿಸ್ಬೇಕು, ಹೆಂಗೆ ಏನೇನು ಎಲ್ಲ ಫುಡ್ಡೆಲ್ಲ ತಗೋಬೇಕಾಗುತ್ತೆ ಅದನ್ನು ಹೇಳಿ ಅಂತೇಳಿ ಕೇಳಿದ್ದಾರೆ. ನೋಡಿ, ಮದ್ದಡಿ ಬಿದ್ದಾಗ ನಿಮಗೆ ಜೀರ್ಣಕ್ರಿಯೆಯಲ್ಲಿ ತುಂಬ ವ್ಯತ್ಯಾಸ ಆಗ್ತಾ ಇರುತ್ತೆ. ಸರಿಯಾದ ರೀತಿಯಾಗಿ ಪಚನ ಆಗ್ತಾ ಇರೋದಿಲ್ಲ, ಮತ್ತು ಮಲಬದ್ಧತೆ ಆಗುವಂಥದ್ದು, ನರಗಳೆಲ್ಲ ಹಿಡಿಯುವಂಥದ್ದು, ಸ್ನಾಯುಗಳ ಸೆಳೆತ ಬರೋ ಅಂಥದ್ದು, ಕಣ್ಣು ಮಂಜಾಗೋದು, ತಲೆ ಸುತ್ತೋದು, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಅದೇ ಪ್ರಕಾರ ನಿಮ್ಮ ಆಹಾರ ಪದ್ಧತಿ ಕ್ರಮವೂ ಕೂಡ ಸರಿಯಾಗಿಲ್ಲ ಅಂತ ಅಂದಾಗ, ಟೆನ್ಷನ್ ತಗೊಂಡಾಗ ಈ ಥರದ ಸಮಸ್ಯೆನೂ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ಈ ಟ್ರೀಟ್ಮೆಂಟ್ನ ನೀವು ತೆಗೆದುಕೊಂಡಿದ್ದಾದಮೇಲೆ ಕೆಲವರು ಇನ್ನೇನಪ್ಪ ನಂದೆಲ್ಲ ಕ್ಲಿಯರ್ ಆಗೋಯ್ತು ಅಂಥೇಳಿ ಕರೆಕ್ಟಾಗಿರ್ತಕ್ಕಂಥ ಫುಡ್ಡನ್ನು ಅವರು ತಗೊಳ್ತಾ ಇರೋದಿಲ್ಲ. ಈಗ ಜೀರ್ಣಕ್ರಿಯೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಅಂದಾಗ ತುಂಬ ಗಟ್ಟಿ ಪದಾರ್ಥ ತಿನ್ನುವಂಥದ್ದು, ಹೆಚ್ಚೆಚ್ಚು ನಾನ್ ವೆಜ್ ಯೂಸ್ ಮಾಡೋವಂಥದ್ದು, ಈ ಥರದ್ದೆಲ್ಲ ಮಾಡಿದಾಗ ಮತ್ತೆ ಅದು ಯಥಾ ಪ್ರಕಾರ ಮೊದಲು ಹೆಂಗಿತ್ತೋ ಹಾಗೆ ವೇರಿಯೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇದ್ರ ಜೊತೆಯಲ್ಲಿ ಇವಾಗ ಜೀರ್ಣಕ್ರಿಯೆ ಸರಿಯಾಗಿಲ್ಲ ಅಂತ ಅಂದಾಗ, ಈಗ ನೋಡಿ IBS ಆಗಿರ್ತಕ್ಕಂಥ ವ್ಯಕ್ತಿಗಳು ಅಷ್ಟೇ ತುಂಬ ಸ್ಮೂತಾಗಿರುವಂಥದ್ದು ಆಹಾರ ಪದಾರ್ಥ ಸೇವನೆ ಮಾಡಬೇಕು. ಈ ಥರದ್ದೆಲ್ಲ ಹೆಂಗೆ ಇವಾಗ ಡಾಕ್ಟ್ರು ಹೇಳ್ತಾರಲ್ವ, ಹೀಗೆ ಉಪಯೋಗಿಸ್ಕೊಳ್ಳಿ ನೀವು ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತೇಳಿ, ಅದೇ ಪ್ರಕಾರ ಇದರಲ್ಲೂ ಕೂಡ ಅಷ್ಟೇ ಆಹಾರ ಪದ್ಧತಿ ಕ್ರಮ ಮಾತ್ರ ಕರೆಕ್ಟಾಗಿ ಇರಬೇಕಾಗುತ್ತೆ. ಸುಮಾರು ಇನ್ನೂ ಒಂದು 6 ತಿಂಗಳು ಜಾಸ್ತಿ ಆದ್ರೂ ಪರವಾಗಿಲ್ಲ, ನಿಮ್ಮ ಒಂದು ಆಹಾರ ಪದ್ಧತಿ ಕ್ರಮ ಮತ್ತು ನೀರನ್ನು ಕುಡಿತೀರಲ್ಲ ಅದು ಎಲ್ಲದೂ ಕೂಡ ಅಷ್ಟೇ ಶುದ್ಧವಾಗಿರಬೇಕು. ಆಗ ಏನಾಗುತ್ತೆ ಅಂದರೆ, ಇವಾಗ ಟ್ರೀಟ್ಮೆಂಟು ಕೊಟ್ಟಿದ್ದಕ್ಕೂ ಪ್ಲಸ್ಸು ನೀವು ಮತ್ತೆ ಮುಂದಕ್ಕೆ ನಿಮ್ಮ ಆಹಾರ ಪದ್ಧತಿ ಕ್ರಮನೆಲ್ಲ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಹೋಗ್ತಾ ಏನಾಗುತ್ತೆ, ಎರಡೂ ಸೇರಿ ಇನ್ನಷ್ಟು ಆರೋಗ್ಯ ಸಮೃದ್ಧಿ ಆಗ್ತಾ ಬರುತ್ತೆ. ಎಲ್ಲ ನಿಮ್ಮ ಕೈಲೇ ಇರುತ್ತೆ. ಈಗ ಟ್ರೀಟ್ಮೆಂಟ್ ಆಗಿಬಿಡ್ತು ಅಂಥೇಳಿ ಹೋಗಿ ಸಿಕ್ಕಾಪಟ್ಟೆ ನಾನ್ ವೆಜ್ಜನ್ನು ಯೂಸ್ ಮಾಡೋವಂಥದ್ದು, ಸಖತ್ತು ಮಸಾಲೆ ಪದಾರ್ಥ ತಿನ್ನೋವಂಥದ್ದು, ಜಂಕ್ ಫುಡ್ ತಿನ್ನೋವಂಥದ್ದು, ಈ ಥರದ್ದೆಲ್ಲ ಮಾಡಿದಾಗ ಮತ್ತೆ ಕರಳಲ್ಲಿ ಏನಾಗುತ್ತೆ, ಆ ಸ್ಟ್ರೆಂತು ಕಳ್ಕೊತಾ ಹೋಗುತ್ತೆ. ಕಳ್ಕೊಂಡಿದ್ದಾದಮೇಲೆ ತುಂಬ ವೀಕ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಮಾಮೂಲಾಗಿ ನಾನು ಏನು ಆಹಾರ ಪದ್ಧತಿ ಕ್ರಮನ ಹೇಳಿರ್ತೀನಲ್ವ, ಅದನ್ನೇ ಯೂಸ್ ಮಾಡ್ತಾ ಹೋಗಿ. ಅದರಲ್ಲಿ ಇನ್ನೂ ಒಳ್ಳೆಯದೇ ಇರುತ್ತೆ. ಪಥ್ಯ ಅಂತ ಅಂದರೆ ಎಲ್ಲರೂ ಅಯ್ಯೋ ಪಥ್ಯ ಇರಬೇಕಾ ಹಾಗೆ ಹೀಗೆ ಅಂತ ಹೇಳ್ತಿಲ್ಲ. ಪಥ್ಯದಲ್ಲಿ ಏನಿರುತ್ತೆ, ಒಳ್ಳೊಳ್ಳೆ ಫುಡ್ಡಿಂದೆಲ್ಲ ನಾವು ಹೇಳ್ಕೊಟ್ಟಿರ್ತೀವಿ, ಅದನ್ನು ತಿನ್ನಬೇಕಾಗುತ್ತೆ. ಮತ್ತು ನಿಮಗೆ ದೇಹ ಪ್ರಕೃತಿಗೆ ಕರೆಕ್ಟಾಗಿ ಹೊಂದಾಣಿಕೆ ಆಗೋ ಅಂಥದ್ದನ್ನು ನೀವು ಯೂಸ್ ಮಾಡಿ. ನಾನು ಸುಮಾರು ವಿಡಿಯೋಗಳಲ್ಲೆಲ್ಲ ಹೇಳ್ತಾ ಇರ್ತೀನಿ, ಕೆಲವರಿಗೆ ಮಸಾಲೆ ಪದಾರ್ಥ ಆಗೋದಿಲ್ಲ, ಹುಳಿ ಪದಾರ್ಥ ಆಗೋದಿಲ್ಲ, ಅದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಯಾವುದು ನಮ್ಗೆ ಸೂಟಬಲ್ ಆಗುತ್ತೆ, ಯಾವ್ದು ಸೂಟ್ ಆಗಲ್ಲ ಅಂಥೇಳಿ ಕರೆಕ್ಟಾಗಿ ನೋಡಿಕೊಂಡು ಆ ಫುಡ್ಡನ್ನು ತಗೊಳ್ತಾ ಬನ್ನಿ. ಈಗ ನೋಡಿ, ಕೆಲವು ಟ್ರೀಟ್ಮೆಂಟ್ನ ತೆಗೆದುಕೊಳ್ತಾ ಇರ್ತಾರೆ, ನಾನ್ ವೆಜ್ ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ, ಜೀರ್ಣಕ್ರಿಯೆ ಸರಿಯಾಗಿರೋದಿಲ್ಲ ಅವರಿಗೆ. ಮಾಮೂಲಿ ತಿಂದಂಥ ಆಹಾರ ಪದಾರ್ಥನೇ ಜೀರ್ಣ ಆಗ್ತಿರೋದಿಲ್ಲ ಅಂಥದ್ದು ನಾನ್ ವೆಜ್ ತಿಂದರೆ ಜೀರ್ಣ ಆಗುತ್ತೆ. ಅದಕ್ಕೆ ಎಷ್ಟೊಂದು ಅವರ್ಸ್ ಟೈಮ್ ಬೇಕಾಗುತ್ತಲ್ಲ ಜೀರ್ಣ ಆಗೋಕ್ಕೆ. ಇದೊಂದು 3 ಅವರ್ಸ್ ಅಂದರೆ ಅದೊಂದು 5 or 6 ಅವರ್ಸ್ ಆದ್ರೂ ಟೈಮ್ ಬೇಕಾಗುತ್ತೆ. ಇಲ್ಲ ಮೇಡಮ್ ನನಗೆ ಅದು ತಿನ್ನಬೇಕು ಅಂತ ಅನ್ನಿಸ್ತು, ಯಾವುದೋ ಫಂಕ್ಷನ್ಗೆ ಹೋಗಿದೆ, ನಮ್ಮಮ್ಮ ಹಿಂಸೆ ಮಾಡಿದ್ರು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು 1 ಪೀಸ್ ತಿಂದೆ 2 ಪೀಸ್ ತಿಂದೆ ಅಂತ ಹೇಳ್ತಾರೆ. ಮತ್ತೆ ಅದು ಯಥಾ ಪ್ರಕಾರ ಈಗ ಏನು ಕಾಯಿಲೆ ಇತ್ತಲ್ಲ ಅದು ಮತ್ತೆ ಯಥಾ ಪ್ರಕಾರ ಬಂದಂಗೆ ಆಗುತ್ತೆ, ಮತ್ತು ವೀಕ್ ಆಗ್ತಾ ಹೋಗುತ್ತೆ ಆರ್ಗನ್ಸು. ಸೊ ಹಾಗಾಗಿ ನಾನು ಏನು ಹೇಳಿರ್ತೀನಿ ಅದು ನೀಟಾಗಿ ಫಾಲೋ ಮಾಡಿ. ಇಷ್ಟೇ ತಿಂಗಳು ಅಂತ ಇಲ್ಲ, ಇನ್ನೂ ಒಂದು 2-3 ತಿಂಗಳು ಜಾಸ್ತಿ ಆದರೂ ಪರವಾಗಿಲ್ಲ, ನಿಮ್ಮ ಆರೋಗ್ಯನೇ ತಾನೇ. ಸೊ ಹಾಗಾಗಿ ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೋಬೇಕು ಅಂದರೆ ಇನ್ನೊಂದು ಸ್ವಲ್ಪ ದಿವಸ ಫಾಲೋ ಮಾಡಿದ್ರೆ ತಪ್ಪೇನಿಲ್ಲ. ಅದೇ ರೀತಿ ಫಾಲೋ ಮಾಡಿ. ಬರೀ ನಾನು ಹೇಳಿದ್ದೀನಿ ಅಂತ ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲೂ ದೊಡ್ಡವ್ರು ಯಾರಾದರೂ ಇರ್ತಾರಲ್ಲ, ಅವ್ರನ್ನ ಕೇಳಿ ನೋಡಿ. ಈಗ ನನಗಿಂತನೂ ಚೆನ್ನಾಗಿ ತಿಳ್ಕೊಂಡಿರೋ ಅಂಥವ್ರೂ ಕೂಡ ಇರ್ಬೋದಲ್ವ, ಆಹಾರ ಪದ್ಧತಿ ಕ್ರಮದಲ್ಲಿ ಯಾವ ಥರ ಇರಬೇಕು, ಹೆಂಗಿರಬೇಕು. ನೋಡಿ, ಮೊದಲೆಲ್ಲರೂ ಎಣ್ಣೆ ಸ್ನಾನ ಎಲ್ಲ ಮಾಡ್ತಿದ್ರು, ನೀಟಾಗೆಲ್ಲ ಮಸಾಜ್ ಮಾಡಿ 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 ಎಲ್ಲ ನಮ್ಮ ನರನಾಡಿಗಳಲ್ಲೆಲ್ಲ ರಕ್ತ ಸಂಚಾರ ಚೆನ್ನಾಗಿ ಆಗೋಂಗೆ ಮಾಡ್ತಿದ್ರು. ಮತ್ತು ಮಾಸ್ ಫಾಸ್ಟ್ ಅಂತೇಳಿ ಮಾಡಿಸಿದ್ರು, ನಮಗೆ PT ಇದೆ, ಈ ಥರ ಹಿಂಗೆಲ್ಲ ಕ್ಲಾಪ್ಸ್ ಹಾಕ್ಸೋ ಅಂಥದ್ದೆಲ್ಲ. ಇವಾಗ ಏನು ಅಷ್ಟಕ್ಕಷ್ಟೇ ಎಲ್ಲ ಸ್ಕೂಲ್ಗಳಲ್ಲೂ ನೋಡಿದ್ರೆ ಏನೋ ವಾರಕ್ಕೊಂದ್ಸರಿ ಮಾಡಿಸ್ತಿದ್ರು, ಬಟ್ ನಮಗೆ ದಿನ ಮಾಡಿಸ್ತಿದ್ರು. ಮತ್ತು ಡೈಲಿನೂ ಕೂಡ ಅಷ್ಟೇ ನಾವು ಎಕ್ಸಸೈಜು ವ್ಯಾಯಾಮ ಮಾಡೋದ್ರಿಂದನೂ ಕೂಡ ಎಷ್ಟೆಲ್ಲ ಅನುಕೂಲ ಆಗುತ್ತೆ. ಮತ್ತು ಬೆವರದಷ್ಟು ಕೂಡ ಅಷ್ಟೇ ನಮ್ಮ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೋಗುತ್ತೆ. ಮತ್ತು ಊಟನೂ ಕೂಡ ಅಷ್ಟೇ ಬಿಸಿ ಬಿಸಿದೆಲ್ಲ ಮಾಡ್ತಾಯಿದ್ರು, ಮತ್ತು ತಂಗ್ಳೂ ಕೂಡ ಊಟ ಮಾಡ್ತಾಯಿದ್ರು, ಎಲ್ಲದ್ರಲ್ಲೂ ವಿಟಮಿನ್ ಇರ್ತಿತ್ತು. ಹಿಂದಿನವ್ರೂ ಕೂಡ ಅಷ್ಟೇ, ಅವರು ಒಬ್ಬರು ವಿಜ್ಞಾನಿನೇ ಆಗಿದ್ದರು,
ಅವರ ಒಂದು ಮೈಂಡ್ಸೆಟ್ ಯಾವ ಥರ ಇತ್ತು ಅಂದರೆ ಏನು ಓದ್ದಲೇ ಇದ್ದರು, ಅಂದರೆ ಎಕ್ಸ್ಪೀರಿಯನ್ಸ್ ಮೇಲೆ ಅವರೆಲ್ಲ ಕಂಡಿಡ್ದು ಕೆಲವೊಂದೊಂದು ರೂಢಿಯಲ್ಲಿ ತಗೊಂಬಂದಿದ್ರು. ಅದು ಯಾಕೆ ಅಂತ ಅಂದರೆ ನಮ್ಮ ಆರೋಗ್ಯದ ವಿಷಯದಲ್ಲಾಗಿರ್ಬೋದು. ಈಗ ಪೂಜೆ ಪುನಸ್ಕಾರ ಅಂತ ಅಂದರೆ ಅಲ್ಲಿ ನಮ್ಮ ಮನಸ್ಸು ಏಕಾಗ್ರತೆಯಿಂದ ಇರಬೇಕು ಅಂತನೋ, ಮತ್ತು ದೇವಸ್ಥಾನಗಳು ನಿರ್ಮಾಣ ಮಾಡಬೇಕಾದ್ರೂ ಕೂಡ ಅಷ್ಟೇ ಕ್ರಿಸ್ಟಲ್ಸ್ಗಳು ಹಾಕ್ತಿದ್ರು, ಮುತ್ತು ರತ್ನ ಹವಳ ಎಲ್ಲ ಹಾಕ್ತಿದ್ರು, ಮತ್ತಿದು ಪಾದರಸನೆಲ್ಲ ಹಾಕ್ತಾಯಿದ್ರು. ಈ ಥರ ಸುಮಾರು ವಿಗ್ರಹಗಳನ್ನು ಕೂಡ ಅಷ್ಟೇ ಪ್ರಾಣ ಪ್ರತಿಷ್ಠಾಪನೆ ಅಂತೇಳಿ ಮಾಡ್ತಾಯಿದ್ರು. ಈಗ ನೋಡಿ ನಾವು ಎಲ್ಲಿ ಓಡಾಡಿದ್ರೂ ನಮಗೆ ಅಕಸ್ಮಾತ್ ಏನೂ ಫೀಲ್ ಆಗಲಿಲ್ಲ ಅಂದರೆ ಪ್ರಕೃತಿಯಲ್ಲಿದ್ದಾಗ್ಲೂ ಒಂಥರ ಫೀಲ್ ಆಗುತ್ತೆ, ಮತ್ತು ದೇವಸ್ಥಾನಕ್ಕೆ ಹೋದಾಗ್ಲೂ ಏನೋ ಒಂಥರ ಫೀಲ್ ಆಗುತ್ತೆ. ಮತ್ತು ದೇವಸ್ಥಾನಕ್ಕೆ ಹೋದಾಗ ತುಂಬ ಜನ ಗಡಿಬಿಡಿಯಾಗಿ ಹೋಗ್ತಾರೆ, ಬೈಕೊಂಡು ಹೋಗ್ತಿರ್ತಾರೆ, ಜಗಳ ಆಡ್ಕೊಂಡು ಹೋಗ್ತಿರ್ತಾರೆ. ಹಂಗೆಲ್ಲ ಮಾಡುವ ಸಮಾಧಾನದಿಂದ ಹೋಗಿ ಅಲ್ಲೊಂದು 10 ನಿಮಿಷನಾದ್ರೂ ಕಾಮಾಗಿ ಧ್ಯಾನ ಮಾಡಿ ನೀವು, ಅಷ್ಟೇ ಸಾಕು. ನಿಧಾನವಾಗಿ ಉಸಿರಾಟದ ಕಡೆ ಗಮನ ವಹಿಸ್ಕೊಂತ ಧ್ಯಾನವನ್ನು ಮಾಡಬೇಕು. ಈ ದೇವಸ್ಥಾನದಲ್ಲಿರ್ತಕ್ಕಂಥ ಒಳ್ಳೆಯ ಎನರ್ಜಿಯನ್ನು ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ. ನನ್ನಲ್ಲಿ, ನನ್ನ ಜೀವನದಲ್ಲಿ, ನನ್ನ ಕುಟುಂಬದಲ್ಲಿ ಇರ್ತಕ್ಕಂತಹ ಎಲ್ಲ ನೆಗೆಟಿವ್ ಎನರ್ಜಿಯನ್ನು ದೇವರ ಪಾದಕ್ಕೆ ಒಪ್ಪಿಸ್ತಿದ್ದೀನಿ ಅಂತ ಹೇಳ್ಕೊಳ್ತಾ ನಿಧಾನವಾಗಿ ಉಸಿರಾಟ ಕ್ರಿಯೆಯನ್ನು ಮಾಡ್ತಾ ಇದ್ದರೆ ಅಲ್ಲಿರ್ತಕ್ಕಂತಹ ಒಳ್ಳೆಯ ಎನರ್ಜಿಯನ್ನು ನಾವು ಉಸಿರಿನ ಮುಖಾಂತರವಾಗಿ ಒಳಗಡೆ ನಾವು ತೆಗೆದುಕೊಂಡಾಗ ನಮ್ಮ ಎನರ್ಜಿ ಫೀಲ್ಡನ್ನು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಎಷ್ಟೊಂದು ಮೆಥಡ್ ಎಲ್ಲ ಇದೆ. ಈಗ ಕೆಲವುದು ಅಭಿಷೇಕ ಮಾಡ್ತಾರಲ್ಲ, ಅಭಿಷೇಕದಲ್ಲಿ ಒಂಥರ ಮೆಥಡ್ ಇದೆ. ನಾವು ದೀಪಾರತಿಯನ್ನು ಮಾಡ್ಬೇಕಾದ್ರೆ ಅದರಲ್ಲೂ ಒಂಥರ ಮೆಥಡ್ ಇದೆ. ಎಲ್ಲದರಲ್ಲೂ ಕೂಡ ದೊಡ್ಡವರು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಕೆಲವೊಂದೊಂದು ಮೂಢನಂಬಿಕೆ ಅಂತೇಳಿರ್ಬೋದು, ಎಲ್ಲದೂ ನಾವು ಮೂಢನಂಬಿಕೆ ಅಂತೇಳಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಒಂದು ಹಿಂದಿನ ಜನ್ರೇಷನ್ನು ಏನು ಊಟದ ಪದ್ಧತಿ ಎಲ್ಲ ಉಪಯೋಗಿಸ್ತಿದ್ರಲ್ಲ, ಅದನ್ನೆಲ್ಲ ನಾವು ರೀಕಾಲ್ ಮಾಡಿಕೊಂಡು ಅದೇ ಪ್ರಕಾರವಾಗಿ ನಾವು ಮುಂದುವರ್ಸ್ಕೊಂಡು ಹೋದರೆ ನಮಗೆ ಒಳ್ಳೆಯ ಎನರ್ಜಿ ಬರುತ್ತೆ. ಮತ್ತು ನೀರಿಂದನೂ ಕೂಡ ಅಷ್ಟೇ, ನೀರೂ ಅವಾಗೆಲ್ಲ ಶುದ್ಧವಾಗಿತ್ತು. 70% ಮನುಷ್ಯನ ದೇಹದಲ್ಲಿ ನೀರು ಬೇಕೇ ಬೇಕು. ಯಾಕೆ ಅಂದರೆ ನಾವು ನೀರನ್ನು ಕುಡಿದಷ್ಟು ನಮ್ಮ ಆರ್ಗನ್ಸಲ್ಲಿ ಒಳ್ಳೆಯ ಎನರ್ಜಿ ಬರುತ್ತೆ. ಮತ್ತು ಸರಾಗವಾಗಿ ಏನಾದ್ರೂ ಕಟ್ಕೊಂಡಿದ್ರು ಅದು ಕ್ಲೀನ್ ಆಗೋದಕ್ಕೂ ನೀರು ಬೇಕೇ ಬೇಕಾಗುತ್ತೆ. ಸೊ ಹಾಗಾಗಿ ನೀರನ್ನು ಕೂಡ ಶುದ್ಧವಾಗಿ ಇಟ್ಕೋಬೇಕಾಗುತ್ತೆ. ಅದು ಒಬ್ಬರಿಂದ ಸಾಧ್ಯ ಇಲ್ಲ, ಎಲ್ಲರೂ ಕೂಡ ಒಗ್ಗೂಡಿ ಅದು ನೀರನ್ನು ಕೂಡ ಅಷ್ಟೇ ನಾವು ಶುದ್ಧವಾಗಿ ಕಾಪಾಡ್ಕೋಬೇಕು. ಸುಬ್ರಹ್ಮಣ್ಯಕ್ಕೆ ಹೋದಾಗ ನಾನು ಸುಮಾರು ಸರಿ ಹೇಳ್ತಾ ಇರ್ತೀನಿ, ನೀರಿಗೆಲ್ಲ ತುಂಬ ಕಸ ಕಡ್ಡಿ, ಅದು ಮಕ್ಳದ್ದು ಡೈಪರ್ ಅದು ಇದು ಅಂತೇಳಿ ಸುಮಾರೆಲ್ಲ ಹಾಕ್ತಿರ್ತಾರೆ. ಶುದ್ಧವಾಗಿರ್ತಕ್ಕಂಥ ನೀರೆಲ್ಲ ಗಲೀಜಾಗಿ ಹೋಗ್ತಾ ಇರುತ್ತೆ. ಆ ಥರ ನದಿ ನೀರುಗಳನ್ನು ಕೂಡ ಅಷ್ಟೇ ನಾವು ಕಾಪಾಡ್ಕೋಬೇಕಾಗುತ್ತೆ. ಅದರಿಂದ ನಮ್ಗೆ ಎಷ್ಟು ಉಪಯೋಗ, ಒಳ್ಳೆ ಎನರ್ಜಿ ಸಿಗ್ತಾ ಹೋಗುತ್ತೆ. ಮೊದಲೆಲ್ಲ ಏನಾದರೂ ವಾಟರ್ ಫಿಲ್ಟ್ರ್ ಇತ್ತು ಅಥವಾ ಬೇರೆ ಇನ್ನೊಂದಿತ್ತ, ಏನಿಲ್ಲ, ಬಾವಿ ನೀರು, ಕೆರೆ ನೀರು, ನದಿ ನೀರು ಅಂತೇಳಿ ಕುಡಿತಿದ್ವು. ನಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿತ್ತಲ್ವ. ಹಾಗೆ ಎಲ್ಲರೂ ಸೇರಿ ಅದನ್ನು ಕಾಪಾಡಿಕೊಂಡು ಹೋದಷ್ಟು ನಮಗಿನ್ನೂ ಒಳ್ಳೆಯ ಎನರ್ಜಿ ಬರುತ್ತೆ, ನಮ್ಮ ಆರೋಗ್ಯ ಸಮೃದ್ಧಿ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಎಲ್ಲ ನಮ್ಮ ಕೈಲೇ ಇದೆ. ನೋಡಿದ್ರಲ್ಲ, ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನಷ್ಟು ವೀಡಿಯೋಸ್ಕೊಂಡು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿ ಆಗೋಣ. ನಮಸ್ಕಾರ.